ಈಗಾಗಲೇ ನಮ್ಮ ಹಿಂದುಳಿದ ದಲಿತ ಮಠಾಧೀಶ ಒಕ್ಕೂಟದ ಎಲ್ಲ ಪೂಜ್ಯರು ಮಾತನಾಡಿದ್ದಾರೆ. ರಾಜಣ್ಣವರು ಬಹುತೇಕ ಅವರ ರಾಜಕಾರಣದಲ್ಲಿ ದೇವರಾಜ ಅರಸು ಅವರ ಕಾಲಮಾನದ ರಾಜಕಾರಣವನ್ನು ಮಾಡಿದ್ದಾರೆ ಮತ್ತು ಮಧ್ಯಕಾಲದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ. ಪ್ರಸ್ತುತ ಸಂದರ್ಭದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ. ಎಲ್ಲ ಕಾಲಘಟ್ಟದ ರಾಜಕಾರಣವನ್ನು ನೋಡಿಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ಸಚ್ಚಾರಿತ್ರ ರಾಜಕಾರಣವನ್ನು ಹೇಗೆ ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆಯಾಗದ ರೀತಿ ಯಾವ ರೀತಿ ರಾಜಕಾರಣವನ್ನು ಮೌಲ್ಯವನ್ನು ಉಳಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣವರು ಇಲ್ಲಿವರೆಗೂ ಬಂದಿದ್ದಾರೆ. ಅಂಥ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ಪಕ್ಷ ತುಂಬ ಗೌರವದಿಂದ ನಡೆಸ್ಕೊಳ್ಬೇಕು ಅನ್ನುವಂಥ ಒಂದು ಮನವಿ ನಮ್ಮದಾಗಿದೆ. ಅವರೇ ಹೇಳಿದ ಹಾಗೆ ಈಗಾಗಲೇ ನಾನು ನಿವೃತ್ತಿ ಅಂಚಿನಲ್ಲಿದ್ದೀನಿ ಮತ್ತು ಮತ ರಾಜಕಾರಣದಿಂದ ದೂರ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ಕನಿಷ್ಠ ಪಕ್ಷ ಅವರಿಗೆ ಸರ್ಕಾರ ಅಥವಾ ಅವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಥವಾ ಮುಖ್ಯಮಂತ್ರಿಗಳು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲ ಪೂಜ್ಯರ ಒಂದು ಮನವಿ ಆಗಿದೆ ಅನ್ನುವಂಥದ್ದು.